ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರ ಮುನಿಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೆಡ್ಡಿ ಸಹೋದರರು ಶ್ರೀರಾಮುಲು ಬೇರೆಯಾದಾಗ ಏನಾಯಿತು? ಈಗ ರೆಡ್ಡಿ ಅದರಲ್ಲೂ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾಯಿತು, ಬಟ್ ಮುನಿಸು ಹಾಗೇ ಇದೆ ಅವರ ಮಧ್ಯೆ. ಅದಕ್ಕೆ ಸಂಬಂಧಪಟ್ಟಂಗೆ ಸೋಮಣ್ಣ ಮಾತಾಡಿದ್ದಾರೆ. ರೆಡ್ಡಿ ಸಹೋದರರು ಶ್ರೀರಾಮುಲು ಬೇರೆಯಾದಾಗ ಏನಾಯಿತು ಅವತ್ತು? ಸದ್ಯ ಬಳ್ಳಾರಿ ಬಿಜೆಪಿ ಸ್ಥಿತಿ ಎಲ್ಲ ನಾಯಕರಿಗೆ ಗೊತ್ತಾಗಿದೆ, ಏನಾಗಿದೆ ಅಂಥೇಳಿ. ಎಲ್ಲರೂ ಬೇರೆ ಆದಾಗ ಏನಾಗಿದೆ, ಈಗ ಎಲ್ಲಿದ್ದಾರೆ, ಈಗ ಒಂದಾಗುವಂತಹ ಸಮಯ ಬಂದಿದೆ, ಒಂದಾಗ್ತಾರೆ ಅಂತ ಹೇಳಿದ್ದಾರೆ ಸೋಮಣ್ಣ ಅವರು. ಶ್ರೀರಾಮುಲುಗೆ ಆರಂಭದಲ್ಲಿ ಸ್ವಲ್ಪ ಮುಂಗೋಪ ಅಷ್ಟೇ, ಬಳ್ಳಾರಿ ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿಯಲ್ಲೂ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಒಟ್ಟಿಗಿದೆ, ಒಂದಾಗಿದ್ದೇವೆ ಅವ್ರ ಪ್ರಕಾರ. ಇದು ಮತ್ತೆ ಹಳೆ ಬಿಜೆಪಿಯನ್ನು ಸ್ವಲ್ಪ ದಿನದಲ್ಲೇ ನೋಡ್ತೀರಿ ಅಂತ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಅರ್ಥ ಮಾಡ್ಕೊಂಡು ಏನು ಆ ಥರ ಏನಿಲ್ಲ, ನೀವು ಹೇಳ್ದಂಗೆ ಏನಾಗಿಲ್ಲ. ಎಲ್ಲರ ಮನೆಗೆ ಹೋಗ್ತಾ ಇದ್ದೀನಿ, ಎಲ್ಲರಿಗೂ ಹೋಗ್ತಾ ಇದ್ದೀನಿ. ಆ ಥರ ಏನೇನು ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನಾನು ಬರ್ತೀನಿ, ವಾಪಸ್ ಹೋಗ್ತೀನಿ ಅಲ್ವಾ ಹೇಳಿ. ನಾವೆಲ್ಲ ಏನಿಲ್ಲ ಪರ್ಮನೆಂಟಾಗಿ ಇರೋರಲ್ಲ, ಹಾಗಾಗಿ ಪರ್ಮನೆಂಟಾಗಿ ಇರ್ಬೇಕಾದ್ರೆ ಅವರೇ ಒಟ್ಟಾಗಿ ಇರೋದ್ರಿಂದ ಏನಾಗಿತ್ತು, ಒಟ್ಟಾಗಿ ಇಲ್ದವ್ರು ಏನಾಗಿದೆ ಅನ್ನೋದು ಎರಡೂ ನಿಮಗೆ ಗೊತ್ತಾಗಿದೆ. ಎಲ್ಲವೂ ಸರಿ ಹೋಯ್ತದೆ, 100ಕ್ಕೆ 200. ಬಳ್ಳಾರಿ ಇರ್ಬೋದು, ಕರ್ನಾಟಕ ಇರ್ಬೋದು, ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರ ಚುನಾವಣೆ ಆದಮೇಲೆ ಡಿಸೆಂಬರಿಂದ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಹಳೆ ಬಿ ಜೆ ಪಿ ಏನಿತ್ತು ಬಳ್ಳಾರಿಲಿ ಅದೇ ಮಟ್ಟಕ್ಕೆ ತರ್ತಕ್ಕಂಥದಕ್ಕೆ ರಾಮುಲು ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಕರುಣಾಕರ್ ರೆಡ್ಡಿ ಇರ್ಬೋದು, ನಮ್ಮ ಗುರುಸಿಂಗರ್ ಗೌಡ್ರು ಇರ್ಬೋದು, ನಮ್ಮ ಸ್ನೇಹಿತರಾದ ಜನಾರ್ದನ್ ರೆಡ್ಡಿ ಇರ್ಬೋದು, ಎಲ್ಲ ಒಟ್ಟಿಗೆ ಹೋಗೋದಕ್ಕೆ ನಾವು ಒಂದು ಇದನ್ನು ಮಾಡಿದ್ದೀವಿ. ಅದು ಸಕ್ಸಸ್ ಆಗ್ತದೆ. ಶ್ರೀರಾಮುಲು ನಾನು ಒಬ್ಬ ಸಹೋದರ ಇದ್ದಂಗೆ, ಶ್ರೀರಾಮುಲುನ ನಾನು ತುಂಬ ಪ್ರೀತಿ ಮಾಡಿದಷ್ಟು ಯಾರು ಮಾಡೋದಿಲ್ಲ. ಶ್ರೀರಾಮುಲಿಗೆ ಏನಪ್ಪ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಬಿಟ್ಟರೆ ಕೆಲವು ಕೂಡ ಶ್ರೀರಾಮುಲಿಗೆ ಯಾರಾದರೂ ಸಾಟಿ ಇದ್ದರೆ ಶ್ರೀರಾಮುಲಿಗೆ. ನಾವು ನಮಗೋಸ್ಕರ ಆಗದವರು ಕೂಡ ಬಳ್ಳಾರಿ ಜನಕ್ಕೋಸ್ಕರ ಆದರೂ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಏನು ಆ ಥರ ಏನಿಲ್ಲ, ನೀವು ಹೇಳ್ದಂಗೆ ಏನಾಗಿಲ್ಲ. ಎಲ್ಲರ ಮನೆಗೆ ಹೋಗ್ತಾ ಇದ್ದೀನಿ, ಎಲ್ಲರಿಗೂ ಹೋಗ್ತಾ ಇದ್ದೀನಿ. ಆ ಥರ ಏನೇನು ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನಾನು ಬರ್ತೀನಿ, ವಾಪಸ್ ಹೋಗ್ತೀನಿ ಅಲ್ವಾ ಹೇಳಿ. ನಾವೆಲ್ಲ ಏನಿಲ್ಲ ಪರ್ಮನೆಂಟಾಗಿ ಇರೋರಲ್ಲ, ಹಾಗಾಗಿ ಪರ್ಮನೆಂಟಾಗಿ ಇರ್ಬೇಕಾದ್ರೆ ಅವರೇ ಒಟ್ಟಾಗಿ ಇರೋದ್ರಿಂದ ಏನಾಗಿತ್ತು, ಒಟ್ಟಾಗಿ ಇಲ್ದವ್ರು ಏನಾಗಿದೆ ಅನ್ನೋದು ಎರಡೂ ನಿಮಗೆ ಗೊತ್ತಾಗಿದೆ. ಎಲ್ಲವೂ ಸರಿ ಹೋಯ್ತದೆ, 100ಕ್ಕೆ 200.